ಚಳಿಗಾಲದ ಸಂಸತ್ ಅಧಿವೇಶನದ ಮೊದಲನೇ ದಿನ ಕೋಲಾಹಲ ಆಗಿದೆ. ಏನು ಹೊಸದೇನದು? ಅಧಿವೇಶನ ನಡೆಯೋದೇ ಹಾಗೆ. ಪಾರ್ಲಿಮೆಂಟ್ ಕಟ್ಟಿದ್ದೇ ತಪ್ಪು. ಯಾವ್ದಾದ್ರು ಹೋಟ್ಲಲ್ಲಿ ಒಂದು ಹಾಲ್ ತಗೊಂಡು ಹೆಂಗಿದ್ರು ನಡೆಯಲ್ಲ. ಎಲ್ಲ ವಾಕೌಟ್ ಮಾಡ್ತಾರೆ. ಸುಮ್ಮನೆ ಮಾಡ್ದಂಗೆ ಮಾಡಿ ಬಂದ್ ಮಾಡಿ ಹೋಗ್ತಾ ಇರಬೇಕಾಗಿತ್ತು. ಪಾರ್ಲಿಮೆಂಟ್ ಯಾಕಪ್ಪ ಕಟ್ಟಬೇಕಾಗಿತ್ತು? ನಮ್ಮ ದುಡ್ಡು ವೇಸ್ಟ್ ಮಾಡೋಕ್ಕೆ, ಅದೊಂದು ಖರ್ಚು. ಇವ್ರು ದುಡ್ಡು ತಿನ್ನೋಕ್ಕೆ, ಅಲ್ಲಿ ಬರೋದಂತೆ, ಗಲಾಟೆ ಮಾಡೋದಂತೆ, ಸೈನ್ ಹಾಕೋದಂತೆ, ದುಡ್ಡು ತಿನ್ನೋದಂತೆ. ಅದು ನನ್ನ ಏನಂತ ಕರಿಬೇಕು? ನಮ್ಮ ಭಿಕ್ಷಾ ತಿಂತ ಇದ್ದೀರಿ ಅಯೋಗ್ಯರು ಅಂತ ಕರಿಬೇಕಾ? ಏನಂತ ಕರಿಬೇಕು ನಾವು? ನಿಮಗೆ ಸದನ ನಡೆಸ್ದಿದ್ದ ಮೇಲೆ ನಮ್ಮ ದುಡ್ಡನ್ನು ತಿನ್ನೋ ಹಕ್ಕು ಯಾರು ಕೊಟ್ಟಿದ್ದು ನಿಮಗೆ ಅಯೋಗ್ಯರುಗಳಿಗೆ? ಎಲ್ಲರಿಗೂ ಒಬ್ಬರ ಮೇಲೆ ಒಬ್ಬರು ಬೈಕೊಂಬಿಡೋದು, ದೊಡ್ಡ ಮನುಷ್ಯ ಥರ ಪೋಸ್ಟ್ ಕೊಡೋದು ನಮ್ಮ ಮುಂದೆ ಬಂದುಬಿಟ್ಟು. ಪ್ರತಿಪಕ್ಷಗಳು ಇವತ್ತು ಹೋರಾಟ, ಕಲಾಪ ಆಗ್ತಿದ್ದಂಗೆ ಪ್ರತಿಭಟನೆ. ಅವ್ರ ಕಲಾಪ ಮುಂದಕ್ಕೆ, ಸರ್ಕಾರಕ್ಕೂ ಅದೇ ಬೇಕು. ಅವ್ರ ಕಲಾಪನೂ ಬೇಡ, ಫಲಾಪನೂ ಬೇಡ ಅವ್ರಿಗೆ. ಹಿಂಗೆ ಹೌಸ್ ನಡೀತಾ ಇದ್ರೆ ಆಯ್ತು, ಅವ್ರ ಪಾಡ್ಗವರು ಬೇಕಾಗಿದ್ದ ಬಿಲ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅವರು. ಈ ಅಪೋಸಿಷನ್ ಅವರು ಅಷ್ಟೇ, ಅವ್ರಿಗೆ ನಾವು ಗಲಾಟೆ ಮಾಡ್ತಾ ಇದ್ವಿ ಅಂದ್ಕೊಂಡು ಅವರು ಇದು ಇಬ್ಬರೂ ದೇಶ ಕಟ್ಟೋರು ಇವರಿಬ್ಬರೂ. 2 ಬಾರಿ ಆದರೂ ಆಗಲಿಲ್ವಂತೆ. ಆಮೇಲೆ ಉಪರಾಷ್ಟ್ರಪತಿಗಳನ್ನು ಸ್ವಾಗತಿಸಿದ್ದಾರೆ ರಾಜ್ಯಸಭೆಯಲ್ಲಿ. ಜಗದೀಪ್ ಧನ್ಕರ್ ವಿಷಯ ಯಾರೋ ಪ್ರಸ್ತಾಪಿಸಿದ್ದಾರೆ, ಖರ್ಗೆ ಅವರು. ಅದಕ್ಕೆ ರೂಲಿಂಗ್ ಪಾರ್ಟಿಯಿಂದ ನೀವು ಅವ್ರ ಬಗ್ಗೆ ಏನೇನು ಮಾತಾಡಿದ್ರಿ ಅಂತ ಅವ್ರು ಹಿಡ್ಕೊಂಡು ಜಾಡಿಸಿದ್ದಾರೆ. ಇದಕ್ಕೆ ಮೊದಲು ಮಾಧ್ಯಮಗಳಿಗೆ ಮಾತನಾಡಿದ್ರಂತೆ ಮೋದಿ. ಮಾಧ್ಯಮಗಳಿಗೆ ಮಾತಾಡಲ್ಲ ಮೋದಿ. ಯಾವತ್ತು ಮಾತಾಡಿದ್ರಂತೆ ಮಾಧ್ಯಮಗಳಿಗೆ ಅವರು? ಮಾಧ್ಯಮಗಳ ಮುಂದೆ ಮಗದೊಂದು ಭಾಷಣ ಅಷ್ಟೇ. ಅವ್ರೇನು ಹೇಳಬೇಕಿತ್ತು ಅಷ್ಟೇ. ಅದನ್ನು ಮಾಧ್ಯಮದ ಮುಂದೆನೇ ಹೇಳಬೇಕಾಗಿರಲಿಲ್ಲ. ನನ್ನ ಪ್ರಕಾರ ವಿಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ದಿದ್ರು ಆಗ್ತಿತ್ತು. ಯಾವತ್ತು ಪ್ರೈಮ್ ಮಿನಿಸ್ಟರ್ ಮಾಧ್ಯಮದ ಜೊತೆ ಮಾತಾಡಿರೋದು? 1-on-1 ಇಂಟರ್ವ್ಯೂಗಳನ್ನು ಬಿಟ್ಬಿಡಿ, ಯಾವತ್ತು ಮಾತಾಡಿದ್ದಾರೆ? ಹಂಗಾಗಿ ಅದು ತಪ್ಪದು ಬರೆಯೋದಂಗೆ. ಮಾಧ್ಯಮಗಳ ಮುಂದೆ ಮಾತಾಡಿರೋದು, ಮಾಧ್ಯಮಗಳ ಮುಂದೆ ಭಾಷಣ ಅಷ್ಟೇ. ಸೋಲಿನ ಹತಾಶೆ ಬಿಟ್ಟು ದೇಶದ ವಿಷಯ ಗಂಭೀರ, ದಟ್ ಈಸ್ ಓಕೆ. ಹತಾಶೆ ಬಿಡಬೇಕು. ಅವ್ರು ಯಾಕೆ ಬಿಡ್ತಾರೆ? ಅವ್ರದ್ದು ಕತೆ ಅವ್ರಿಗೆ ಸರಿ. ಈ ಡ್ರಾಮಾ ಮಾಡಬೇಡಿ, ಬಂದು ಇಲ್ಲಿ ಪಾರ್ಲಿಮೆಂಟ್ ಹತ್ರ ಬೇರೆ ಎಲ್ಲರೂ ಮಾಡ್ಕೊಳ್ಳಿ ಡ್ರಾಮಾನ, ಇಲ್ಲಿ ಚರ್ಚೆ ಮಾಡಿ ಅಂತ ಪ್ರೈಮ್ ಮಿನಿಸ್ಟ್ರು ಮಾಧ್ಯಮದ ಮುಂದೆ ಮಾಡಿದ ಭಾಷಣದಲ್ಲಿ ಹೇಳಿದ್ದಾರೆ. ये सत्र संसद देश के लिए क्या सोच रही है, संसद देश के लिए क्या करना चाहती है, संसद देश के लिए क्या करने वाली है, इन मुद्दों पर केंद्रित होनी चाहिए. Yes. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.